ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ಕೂಡ ಜೈ ಹಿಂದ್. ಆರ್ ಪಿ ಎಫ್ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಅಂತ ಕೇಸಿಂದ 4660 ಹುದ್ದೆಗಳನ್ನು ಕರೆದಿದ್ರು. ಎಲ್ಲರೂ ಕೂಡ ಈ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ರಿ. ಈ ಸರಿ ಆರ್ ಪಿ ಎಫ್ ವರದಿ ಡ್ರೆಸ್ಸನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫೋಟೋ ತಗೋಬೇಕಂತ ಹೇಳಿ ಸಾಕಷ್ಟು ಜನದ ಡ್ರೀಮ್ ಐತಿ. ಯಾಕಂದರೆ ಇಷ್ಟು ದಿನ ಹೆಂಗಿತ್ತಪ್ಪ ಅಂದ್ರೆ ಪೊಲೀಸು, ಆರ್ಮಿ, ಏರ್ಫೋರ್ಸ್, ನೇವಿ ಈ ಥರ ಎಲ್ಲ ಹಾಕ್ಬೇಕಂತ ಆಸೆ ಇತ್ತು. ಸೊ ಆರ್ ಪಿ ಎಫ್ ಅಲ್ಲಿ ನಾವು ಕೂಡ ಕರ್ನಾಟಕದವರು ಕೂಡ ರೈಲ್ವೆ ಪೊಲೀಸ್ ಆಗಬೇಕಲ್ಲ ಅಂತ ಹೇಳಿ ಭಾಳಷ್ಟು ಜನದ ಡ್ರೀಮ್ ಕೂಡ ಐತಿ. ಸೊ ಓಕೆ ಗುಡ್. ಎಲ್ಲರಿಗೂ ಕೂಡ ಎಕ್ಸಾಮ್ ಸಿಲೆಬಸ್ಸನ್ನು ಕೇಳ್ತಾ ಇದ್ರಿ. ಆರ್ ಪಿ ಎಫ್ಗೆ ಯಾವ ಥರ ಓದಬೇಕು, ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ, ನಿಮ್ಗೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ನಾನು ಅದನ್ನು ಬೋರ್ಡ್ ಮೇಲೆ ಹೇಳಿದ್ದಿಲ್ಲ, ನಾರ್ಮಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಅನ್ನು ಮಾಡಿದ್ದೆ. ಆ ಎಕ್ಸ್ಪ್ಲೇನ್ ಅನ್ನು ಮಾಡಿದ ನೋಡ್ಕೇಸಿಂದ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಬೋರ್ಡ್ ಮೇಲೆ ಹೇಳಿ ಅಂತ ಹೇಳಿದ್ರಿ. ಸೊ ನಿಮ್ಮ ರಿಕ್ವೆಸ್ಟ್ ಇಂತ್ರನ ನನಗೂ ಕೂಡ ಒಂದ್ಸಲ ಏನೋ ಸರಿ ಅನಿಸ್ಲಿಲ್ಲ. ಬೋರ್ಡ್ ಮೇಲೇನೆ ಮಾಡಿದ್ರೆ ಎಷ್ಟೋ ಯುವಕರಿಗೆ ಯುವತಿಯರಿಗೆ ಯೂಸ್ ಆಗ್ತದಲ್ಲ, ಯಾಕಂದ್ರೆ ಅರ್ಥ ಆಗುತ್ತೆ ಅಂತ ಹೇಳಿಸಿಂದ ನಾನು ಬೋರ್ಡನ್ನು ಹಾಕೊಂಡೆ. ಸಾಕಷ್ಟು ವಿಡಿಯೋಗಳನ್ನ ಮೊದಲು ಬೋರ್ಡ್ ಮೇಲೆ ಮಾಡಿದೆ. ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ನಿಮ್ಗೆ ಬೋರ್ಡ್ ಮೇಲೆ ಮಾಡಿರೋಕೆ ಆಗಿರಲಿಲ್ಲ. ಸೊ ಈಗ ಹೇಳ್ಬೇಕಂತ ಅಂತಾರೆ, ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸಿಲೆಬಸ್ ಏನಿದೆ, ಯಾವ ಥರದ ಕ್ವಶನ್ಸ್ಗಳನ್ನ ಕೇಳ್ತಾರ, ಅದ್ರ ಚಾರ್ಟ್ ಏನು, ನೆಗೆಟಿವ್ ಎಷ್ಟಿದೆ, ಟೈಮಿಂಗ್ ಎಷ್ಟು ಇರ್ತೈತಿ, ಸೊ ಆಲ್ ಓವರ್ ಇಂಡಿಯಾ ಮೆರಿಟ್ ಇರ್ತದ, ಸೊ ಕರ್ನಾಟಕದವ್ರಿಗೆ ಅಷ್ಟೇ ಮೆರಿಟ್ ಇರುತ್ತಾ ಅಂತ ಹೇಳಿಸಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ ನೋಡ್ಕೋಬಹುದು. ಟೋಟಲ್ ಆಗಿ ನೋಡ್ರಿ, ಕಾನ್ಸ್ಟೇಬಲ್ ಮತ್ತು ಎಸ್ ಐ. ಕಾನ್ಸ್ಟೇಬಲ್ 10ನೇ ತರಗತಿ ಮುಗಿದವರು ಕೂಡ ಹಾಕಿದ್ರಿ. ಸೊ ಎಸ್ ಐ ಡಿಗ್ರಿ ಮುಗಿದವರು ನೋಡ್ಕೊಡ್ರಿ. ಡಿಗ್ರಿ ಮುಗಿದವರ ಎರಡನ್ನೂ ಕೂಡ ಅರ್ಜಿಯನ್ನು ಹಾಕಿದ್ರಿ. ಸೊ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಎರಡೂ ಕೂಡ ಎಕ್ಸಾಮನ್ನು ಬೇರೆ ಬೇರೆ ನಡೆಸ್ತಾರೆ. ಎರಡು ಎಕ್ಸಾಮನ್ನು ಬರೋಕ್ಕೆ ನಿಮ್ಗೆ ಅವಕಾಶಗಳು ಇರ್ತದ. ನೋಡ್ಕೋಬಹುದು. ಟೋಟಲ್ ಆಗಿ ಇರ್ತಕ್ಕಂಥ ಟೈಮಿಂಗ್ ಎಷ್ಟು, ಈ ಎಕ್ಸಾಮ್ಗೆ ಎಷ್ಟು ಕ್ವಶನ್ಸ್ಗಳು ಬರ್ತಾವೆ, 120 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟಪ್ಪ ಅಂತ 120 ಕ್ವಶನ್ಸ್ಗಳ ನಿಮ್ಮ ಪ್ರಶ್ನೆಗಳು 120 ಇರ್ತಾವೆ. ಅದೇ ಥರನಾಗಿ ಟೈಮಿಂಗ್ ಎಷ್ಟು ಇರ್ತೈತಿ, ಟೈಮಿಂಗ್ ನೋಡ್ಕೊಡ್ರಿ 90 ನಿಮಿಷ. ನಿಮ್ಗೆ 90 ನಿಮಿಷ ಟೈಮಿಂಗ್ ಇರುತ್ತೆ. ಅಂದ್ರೆ 1.5 ತಾಸು ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಕೂಡ ಸಮಯ ಕೂಡ ಇರ್ತದ. ನೆಕ್ಸ್ಟ್ ಅದೇ ಥರನಾಗಿ ಮಾರ್ಕ್ಸ್ ಎಷ್ಟಿರ್ತೈತಿ, ಆ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸು, ಒಂದು ಕ್ವಶನಿಗೆ 1 ಮಾರ್ಕ್ಸು. ಅಂದ್ರೆ ಎಷ್ಟಾಯಿತು, 120 ಕ್ವಶನ್ಸ್ಗಳದಾವು, 120 ಮಾರ್ಕ್ಸ್ ಆಯಿತು. ಅಂದರೆ ಒಂದು ಕ್ವಶನಿಗೆ 1 ಮಾರ್ಕ್ಸ ನಿಮ್ಗೆ ಎಕ್ಸಾಮಿಗೆ ಆಯಿತು. ಅದೇ ಥರನಾಗಿ ನೆಗೆಟಿವ್ ಕೂಡ ಇರ್ತಾ ಇದಕ್ಕೆ. ಎಸ್, ನೆಗೆಟಿವ್ ಕೂಡ ಇರ್ತದೆ. ಯಾವುದೇ ಒಂದು ಕ್ವಶನನ್ನು ನೀವು ಟಚ್ ಮಾಡಬೇಕಾದ್ರೆ 10 ಸಾರಿ ಯೋಚನೆಯನ್ನು ಮಾಡಿ ಹಾಕಬೇಕಾಗುತ್ತೆ. ಯಾಕೆಂದರೆ ನೆಗೆಟಿವ್ ಇರಲಿಲ್ಲ ಅಂದ್ರೆ ಅದೇ ಬೇರೆ, ನೆಗೆಟಿವ್ ಇದ್ದಾಗ ನೀವು ಎಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ತೊಗೊಂಡು ಎಸ್ ಇದೇ ಗೆಸ್ ಮಾಡಿ ಹಾಕೋದನ್ನ. ಯಾಕೆಂದ್ರೆ ಅಡ್ವಾನ್ಸ್ ಮ್ಯಾಗ ಹಾಕಿ ಬರಬೇಡ್ರಿ, ಯಾವುದೇ ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗ್ರಿ. ಸೊ ಇದು ಪಕ್ಕ ಏನೋ 100 ಅದಾವ ಕ್ವಶನ್ಸ್ಗಳ, ನಾನು ಅಡ್ವಾನ್ಸ್ ಮ್ಯಾಗ ಹಾಕಿದ್ರೆ ಒಂದು 70 ಕರೆಕ್ಟ್ ಹಾಕವು, 30 ತಪ್ಪಾದರೂ ಕೂಡ 70 ಕರೆಕ್ಟ್ ಹಾಕವು ಅಂತ ಹೇಳಿಸಿಂದ ತಿಳ್ಕೊಂಡಿರ್ತೀರಿ. ಅದು ಏನಾಗುತ್ತಪ್ಪ ಅಂದ್ರೆ 70 ತಪ್ಪಕ್ಕೋ 30 ಕರೆಕ್ಟ್ ಆಗ್ತಾವೆ. ಈ ಥರ ಎಕ್ಸಾಮ್ಗಳು ಇರ್ತಾವೆ. ಸೊ ನೀವು ಅಂದ್ಕೊಂಡಿರೋ ಹಾಗೆ ಎಕ್ಸಾಮ್ಗಳು ಇರೋದಿಲ್ಲ. ಟೋಟಲ್ ಆಗಿ 120 ಕ್ವಶನ್ಸ್ಗಳಂದ್ರೆ 120 ಕ್ವಶನ್ಸ್ಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಿರ್ತಾವೆ, ರೀಸನಿಂಗ್ ಇರ್ತೈತಿ, ಮ್ಯಾಥ್ಸ್ ಇರ್ತೈತಿ, ಮತ್ತು ಜಿ ಕೆ ಇರ್ತೈತೆ. ಇವು ಮತ್ತು ಇಂಗ್ಲೀಷ್ ಇರೋದಿಲ್ಲ. ಇದರಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರೋದಿಲ್ಲ. ಇಂಗ್ಲೀಷ್ ಸಬ್ಜೆಕ್ಟ್ ರೈಲ್ವೇದಲ್ಲಿ ಯಾವುದೇ MTS ಬರೀರಿ, MTS ಅಲ್ಲ, ಡಿ ಗ್ರೂಪ್ ಬರೀರಿ, ಮತ್ತು TC ಬರೀರಿ, ಮತ್ತು ನೆಕ್ಸ್ಟ್ ಕಾನ್ಸ್ಟೇಬಲ್ ಆಯಿತು, SI ಆಯಿತು, ಇನ್ನೂ ಸಾಕಷ್ಟು ಇದರಲ್ಲಿ ಜಾಬ್ಗಳು ಇದಾವೆ. ಮತ್ತು ಆ LP ಅಂತೇಳಿ LP ಅಂಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಹಾಕಿದ್ರಿ. ಟೆಕ್ನಿಷಿಯನ್ ಕೂಡ ಹಾಕಿದ್ರಿ. ಅದು ITI ಮುಗಿದವರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರಿಗೆ ಮಾತ್ರ ಇತ್ತು. ಅದನ್ನಂಕಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ಎಕ್ಸಾಮ್ಗೆ ವೇಟ್ ಮಾಡ್ತಾ ಇದ್ರಿ. ಅವು 2 ಎಕ್ಸಾಮನ್ನು ನಡೆಸಿದ ಮೇಲೆ ಈ ಎಕ್ಸಾಮ್ ನಡೀತೈತಿ. ಸೊ ಈ ಎಕ್ಸಾಮ್ ಡೇಟ್ ಕೂಡ ಕೇಳ್ತಾ ಇದ್ರಿ, ಇದರ ಟೈಮಿಂಗ್ ಕೂಡ ಕೇಳ್ತಾ ಇದ್ರಿ, ಯಾವಾಗ ನಡೀತೈತಿ ಇದು ಎಕ್ಸಾಮ್ ಅಂತ ಹೇಳ್ಸಂದ. ಸೊ ಅದನ್ನು ಕೂಡ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಈ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳಿದಾವೆ, ಸೊ ಈ ಸಬ್ಜೆಕ್ಟಲ್ಲಿ ಯಾವ ಥರ ನೀವು ಸ್ಟಡಿಯನ್ನು ಮಾಡಬೇಕು, ಎಕ್ಸಾಮ್ ಬರೆಯುವಾಗ ಯಾವುದನ್ನು ಫಸ್ಟ್ ತೊಗೊಂಡ ಯಾವುದು ಈಸಿ ಆಗುತ್ತೆ ಅದನ್ನು ತೊಗೊಳ್ಬೇಕಾಗುತ್ತೆ ನೋಡ್ಕೊಳ್ರಿ. ಇಲ್ಲಿ GK ಅಂತ ಹೇಳ್ಕಿಸಿಂದ GKದಲ್ಲಿ ನಿಮ್ಗೆ ಟೋಟಲ್ ಆಗಿ ಇರತಕ್ಕಂಥ ಕ್ವಶನ್ಸ್ಗಳು ಎಷ್ಟಪ್ಪ ಅಂದ್ರೆ 50 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟಪ್ಪ ಅಂತಂದ್ರೆ 50 ಕ್ವಶನ್ಸ್ಗಳು. ಅದೇ ಥರನಾಗಿ ರೀಸನಿಂಗ್ ಅಂಕಿ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಮಾಡ್ತಾರೆ. ಇದರಲ್ಲಿ 35 ಕ್ವಶನ್ಸ್. 35 ಕ್ವಶನ್ಸ್ದಾಗ ಭಾಳ ಆದ್ರೆ ಒಂದು ತಪ್ಪಾಗಬೇಕು ನಿಮ್ಗೆ. 35 ಕ್ವಶನ್ಸಲ್ಲಿ ಒಂದನ್ನು ತಪ್ಪಾದ್ರೆ ನಡೀತೈತಿ. 34 ಕ್ವಶನ್ಸು ಕೂಡ ನಿಮ್ದು ರೈಟ್ ಆಗಲೇಬೇಕಾಗುತ್ತೆ. ನೀವೇನಾದರೂ ಕಟಪ್ನಲ್ಲಿ ನಿಮ್ಮ ಹೆಸರು ಬರ್ಬೇಕು ಅಂದ್ಕೊಂಡಿದ್ರೆ ರೀಸನಿಂಗನ್ನು ಎಷ್ಟು ಪರ್ಫೆಕ್ಟ್ ಮಾಡ್ತಿರಲ್ಲ ಅಷ್ಟು ಈಸಿ ಆದಂಥ ಸಬ್ಜೆಕ್ಟ್ ಇದು. ನೀವು ಒಂದೇ ಕ್ವಶನ್ಸ್ ಅಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡಿದರೂ ಕೂಡ ಕಡಿಮೆನೇ ರೀಸನಿಂಗ್. ಬಟ್ ನಿಮ್ಗೆ ನೋಡೋ ಕ್ವಶನ್ಸ್ ಈಸಿ ಆಗುತ್ತೆ.
ಸೊ ಈಜಿ ಆಗ್ತಿರ್ತೈತಿ, ಬಟ್ ಎಕ್ಸಾಮ್ನಲ್ಲಿ ಬಿಡಿಸುವಾಗ ಭಾಳ ಟಫ್ ಆಗುತ್ತೆ. ಸೊ ಅಲ್ಲಿ ಇಮ್ಯಾಜಿನೇಷನ್ಸ್, ಅಲ್ಲಿ ಕಾನ್ಸಂಟ್ರೇಷನ್ ಒಂದು ಸ್ವಲ್ಪ ಭಯ ಹುಟ್ಟಿಸ್ತಿರ್ತೈತಿ. ಅದಕ್ಕೋಸ್ಕರ ಆನ್ಸರ್ ಸಡನ್ ಆಗಿ ಬರ್ತಾ ಇಲ್ಲ. ನೀವು ಹೊರಗಡೆ ನಾರ್ಮಲ್ ಆಗಿ ಕುಂತಾಗ ಆ ಕ್ವಶನ್ಸ್ ಅನ್ನ ಕೊಟ್ರೆ 2 ಸೆಕೆಂಡ್ದಲ್ಲಿ ಬಿಡಿಸಿ ತೋರಿಸ್ತಾ ಇರ್ತೀರಿ. ರೀಸನಿಂಗ್ನಲ್ಲಿ ಯಾವ ಥರ ಅಂತಂದ್ರೆ ಒಂಥರ ಆಟ ಆಡಿದಂಗಿದೆ. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತೀರಲ್ಲ, ಯಾವುದೇ ಒಂದು ಕ್ವಶನ್ಸ್ ಬರಲಿ, ರೀಲ್ಸ್ ಇನ್ಸ್ಟಾದಲ್ಲಿ ಕೂಡ ನಿಮ್ಮ ಕ್ವಶನ್ಸ್ಗಳು ಬರ್ತಿರ್ತಾವೆ. ಸಾಕಷ್ಟು ಹಾಕಿದ್ದೀನಿ ನಾನು ಇನ್ಸ್ಟಾದಲ್ಲಿ, ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳನ್ನ ಭಾಳ ಹಾಕಿದ್ದೀನಿ, ಅವನು ಕೂಡ ನೋಡ್ಕೊಡ್ರಿ. ಸೊ ಈಗ ಹಾಕಕ್ಕೆ ಆಗ್ತಿರಲ್ಲ. ಸೊ ನಾನು ಇನ್ಸ್ಟಾ ಐಡಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನೋಡ್ಕೊಂಡಿದ್ರೆ ಅನ್ಸುತ್ತೆ. HJ ಪ್ಯಾರಾಮಿಲಿಟ್ರಿ ಅಂತೈತಿ. ಈಗ ಅಲ್ಲೇನೋ ಹೋಗಿ ಸರ್ಚ್ ಮಾಡ್ಕೊಡ್ರೆ HJ ಪ್ಯಾರಾಮಿಲಿಟ್ರಿ ಅಂತ ತಕ್ಷಣ ಸೊ ಯೂಟ್ಯೂಬ್ನಲ್ಲಿ ಯಾವ ಲೋಗೋ ಇದೆ ಅದರಲ್ಲಿ ಕೂಡ ಅದೇ ಲೋಗೋ ಇದೆ. ನೆಕ್ಸ್ಟ್ ಅದೇ ಥರನಾಗಿ ಮ್ಯಾಥಮೆಟಿಕ್ಸ್ ಅಂತ ಹೇಳಿ 35 ಕ್ವಶನ್ಸ್ಗಳು. ಸೊ ಎಲ್ಲರಿಗೂ ಕೂಡ ಟಫ್ ಆಗುತ್ತೆ. ಯಾಕೆ ಟಫ್ ಆಗುತ್ತಪ್ಪ ಅಂದ್ರೆ ಇದನ್ನ ನಾವು ವರ್ಕ್ ಮಾಡಲ್ಲ. ಮ್ಯಾಥ್ಸ್ ಅಂದ್ರನ ಯಾಕಂದ್ರೆ ಫಸ್ಟ್ಗೆ ನಮ್ಮ ಬೇಸಿಕ್ ಇಂತ್ರನ ಬಂದ್ಬಿಟ್ಟದ. ನಾವು ಮ್ಯಾಥ್ಸನ್ನು ಬಿಡ್ಸೋಕ್ಕಾಗಲ್ಲ, ಯಾಕಂದ್ರೆ ಮ್ಯಾಥ್ಸ್ ಟಫ್ ಅಂತ ಹೇಳಿ ಅನ್ಕೊಂಡು ಬಂದ್ಬಿಟ್ಟಿದ್ವಿ. ಸೊ ಈಗಾದರೂ ಕೂಡ ನಮಗೆ ಮ್ಯಾಥ್ಸ್ ಟಫ್ ಆಗುತ್ತೆ. ಮ್ಯಾಥ್ಸ್ ಟಫ್ ಆಗ್ತಿದೆ ಅಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಇವೆರಡಕ್ಕೂ ಒಂದೊಂದು ತಾಸು ಟೈಮಿಂಗನ್ನು ಕೊಟ್ರೆ, GKಗೆ 1 ತಾಸು, ರೀಸನಿಂಗಿಗೆ 1 ತಾಸು ನೀವು ಟೈಮಿಂಗನ್ನು ಕೊಟ್ರೆ, ಮ್ಯಾಥ್ಸಿಗೆ ಎಷ್ಟು ಕೊಡಬೇಕು? 2 ತಾಸು ಟೈಮಿಂಗನ್ನು ಕೊಡಬೇಕು. ಅದು ಬರಲಿ ಬಿಡಲಿ ಬಿಡಿ, ನೀವು ನೋಡ್ಕೊಂಡು ಅದನ್ನು ಬಿಡಿಸ್ರಿ. ಒಟ್ಟು ಮ್ಯಾಥ್ಸ್ ಬಗ್ಗೆ ನಿಮ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತಪ್ಪ ಅಂದ್ರೆ ನೀವು ಮ್ಯಾಥ್ಸಲ್ಲಿ ಕೂಡ 35ಕ್ಕೆ 30 ಅಂಕಗಳನ್ನು ತೊಗೊಳ್ಬೋದು. GK ಅಂತ ಯಾವ ಥರಪ್ಪ ಅಂದ್ರೆ ಏನು ಹೇಳೋಕ್ಕಾಗಲ್ಲ, ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅದರಲ್ಲಿ ಹೇಳೋಕ್ಕಾಗಲ್ಲ. ಯಾವುದೇ ಒಂದು ವರ್ಲ್ಡ್ನ್ಯಾಗ ಬೇಕಾದಂಥ ಕ್ವಶನ್ಸ್ಗಳನ್ನ ಕೇಳ್ಬೋದು. ಇದೇ ಕ್ವಶನ್ಸ್ ಕೇಳ್ಬೇಕಂತೇಳಿ ಅದರಲ್ಲಿ ರೂಲ್ಸ್ ಇರಲ್ಲ. ಮ್ಯಾಥ್ಸ್ ಮತ್ತು ರೀಸನಿಂಗಲ್ಲಿ ಯಾವ ಥರಪ್ಪ ಅಂತಂದ್ರೆ ಇದೇ ಚಾಪ್ಟರ್ ಮೇಲೆ ಈ ಥರ ಕ್ವಶನ್ಸ್ಗಳನ್ನ ಕೇಳ್ಬೇಕಂತ ಅದು ನಿಮ್ಗೆ ಸಿಲೆಬಸ್ಸನ್ನು ಕಾಪಿ ರೆಡಿ ಆಗಿರ್ತದೆ. ಆ ಚಾಪ್ಟರ್ ಮೇಲೆ ಅದೇ ಕ್ವಶನ್ಸನ್ನು ಕೇಳೋಕೆ ರೆಡಿ ಇರ್ತದೆ. ಸೊ GK ಅಂಕಿ ನೀವು ಆಲ್ಮೋಸ್ಟ್ ಅಲ್ಲ ಏನೂ ಇಲ್ಲಪ್ಪ ಅಂತಂದ್ರೆ ಒಂದು 25 ಮೇಲೆನ ತೊಗೊಳಕ್ಕೆ ಟ್ರೈ ಮಾಡಿರಿ. ಈ 2 ಸಬ್ಜೆಕ್ಟನ್ನು ಗ್ರಿಫ್ ಆಗಿ ಇಟ್ಕೊಳ್ರಿ. ಈ 2 ಸಬ್ಜೆಕ್ಟ್ನಲ್ಲಿ ಯಾವುದೂ ಒಂದು ಮಾರ್ಕ್ಸನ್ನು ಕಟ್ ಮಾಡೋಕ್ಕೆ ನಿಮ್ಗೆ ಸಾಧ್ಯತೆ ಇರೋದಿಲ್ಲ. ಎಕ್ಸಾಮಿನೇಷನ್ ಅವ್ರ ಈ 2 ಕೂಡ ನಿಮ್ಗೆ ಕಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ಎಕ್ಸಾಮ್ ಯಾವ ಥರ ಇರ್ತಪ್ಪ ಅಂತಾರೆ, ಸೊ ಈ 3 ಸಬ್ಜೆಕ್ಟ್ಗಳನ್ನು ಒಂದು ಶಾರ್ಟ್ ಆದಂಥ ಅದು ಇದಿದೆ ಬರೆದಿರ್ತಕ್ಕಂಥದ್ದು ಸ್ಲ್ಯಾಟನ್ನು, ಅದನ್ನು ನಿಮ್ಮದರಲ್ಲಿ ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ಕನ್ನು ಮಾಡಿಕೊಡ್ರಿ. ಅಂದರೆ ಏನಪ್ಪ ಅಂತಂದ್ರೆ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಚಾಪ್ಟರ್ಗಳನ್ನು ಕೇಳ್ತಾರೆ ಅಂತ ತಕ್ಷಣ ಅದರಲ್ಲಿ ನಾನು ಟೈಪ್ ಇದೆ, ಅದನ್ನು ಹೋಗಿ ನೋಡ್ಕೊಡ್ರಿ. ಸೊ ಎಕ್ಸಾಮ್ ಯಾವ ಥರ ನಡೀತೈತಿ, ಸೊ ಆಫ್ಲೈನ್ ನಡೀತೈತೆ, ಆನ್ಲೈನ್ ನಡೀತೈತೆ. ಇದಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತೈತಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಎಕ್ಸಾಮನ್ನು ಬರೀರಿ, ಪ್ರತಿಯೊಂದು ಎಕ್ಸಾಮನ್ನು ಆನ್ಲೈನ್ ಮುಖಾಂತರನೇ ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ. ಅದಕ್ಕೋಸ್ಕರ ನೀವು ಕೂಡ ಯಾವುದೇ ಒಂದು ಎಕ್ಸಾಮನ್ನು ಬರೀರಿ, ಮೊಬೈಲ್ ಎಲ್ಲರೂ ಕೂಡ ಮೊಬೈಲ್ ಅದಾವೆ. ಎಲ್ಲರೂ ಕೂಡ ಈಗ SSLC ಇನ್ನೂ ಕಂಪ್ಲೀಟ್ ಆಗಿಲ್ಲಪ್ಪ ಅಂತಂದ್ರೆ ಎಲ್ಲರೂ ಕೂಡ ಮೊಬೈಲಲ್ಲಿ ಕೊಡಿಸಿ ಇರ್ತಾರೆ ಮನೆಯಲ್ಲಿ. ಮೊಬೈಲ್ನಲ್ಲಿ ಯಾವ ಥರ ಯೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸಾಕಷ್ಟು ಇನ್ಸ್ಟಾದಲ್ಲಿ ಟೈಮ್ಗಳನ್ನು ವೇಸ್ಟ್ ಮಾಡ್ತಾ ಇರ್ತೀರಿ, ಪರವಾಗಿಲ್ಲ, ಯಾಕಂದ್ರೆ ಅದೊಂದು ಹ್ಯಾಬಿಟ್ ಅದು ಮಾಡಿರಿ. ಎಕ್ಸಾಮಿಗೆ ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸೊ ನಾನು ಈ ಸಾರಿ ಜಾಬನ್ನು ಮಾಡ್ಕೋಬೇಕು, ಸೊ ನಾನು 23 ಏಜ್ ಒಳಗಡೆನೆ ಜಾಬನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸೊ ಜಾಸ್ತಿ ಟೈಮಿಂಗನ್ನು ಇದ್ರ ಮೇಲೆ ಗಮನ ಇರಲಿ, ಜಾಬ್ ಮೇಲೆ ಗಮನ ಇರಲಿ. ಸಾಕಷ್ಟು ಕ್ಲಾಸ್ಗಳನ್ನು ಹೇಳ್ತಾರೆ, ನೋಡ್ಕೊಡ್ರಿ ಕ್ಲಾಸ್ಗಳನ್ನು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಾಕಷ್ಟು ಆ್ಯಪ್ಗಳದಾವೆ. ಆ ಆ್ಯಪ್ಗಳಲ್ಲಿ ನೀವೇನು ಮಾಡಿದ್ರಪ್ಪ ಅಂತಂದ್ರೆ ಆನ್ಲೈನ್ ಎಕ್ಸಾಮ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ ಹೊಡೆದ್ರಪ್ಪ ಅಂತಂದ್ರೆ ಸೊ ನಿಮ್ಗೆ 120 ಕ್ವಶನ್ಸ್ಗಳು, 120 ಮಾರ್ಕ್ಸಿಂದು, 90 ನಿಮಿಷ ಟೈಮಿಂಗ್ ಇದ್ದು, 1/3 ನೆಗೆಟಿವ್ ಇದ್ದು, ಇಷ್ಟೆಲ್ಲ ಯಾವ ಥರ ಸಿಲೆಬಸ್ ಇದೆಯಲ್ಲ ಅದೇ ಥರನಾಗಿ ನಿಮ್ಗೆ ಆನ್ಲೈನ್ ಮುಖಾಂತರ ಎಕ್ಸಾಮ್ಗಳು ಇರ್ತಾವೆ. ಆ ಎಕ್ಸಾಮ್ಗಳನ್ನು ನೀವು ಡೈಲಿ ಆಡ್ತಾ ಇದ್ರೆ ಸೊ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಸೊ ಸೈಲೆಂಟ್ ಆದಂಥ ಜಾಗದಲ್ಲಿ ಕೂತ್ಕೊಳ್ರಿ, ಒಂದು ರೂಮ್ನಲ್ಲಿ ಯಾವುದೇ ಒಂದು ಫ್ಲೈಟ್ ಮಾಡಾಕ್ರಿ, ಹಾಸ್ಪಿಟಲ್ನ ಕನೆಕ್ಟ್ ಮಾಡ್ಕೊಂಡು ಕೇಸಿಂದ ಯಾವುದೇ ಫೋನ್ ಬರೋದು ಹಾಗೆ 1.5 ತಾಸನ್ನು ಟೈಮಿಂಗನ್ನು ಅದರಲ್ಲಿ ಮೀಸಲಾತಿ ಇಟ್ಟಿರಪ್ಪ ಅಂತ ಎಷ್ಟು ಮಾರ್ಕ್ಸನ್ನು ತೊಗೊಂಡೆ ನಾನು ಅಂತ ಹೇಳಿದ ಅದರಲ್ಲಿ ಕೂಡ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಆ ಥರ ಎಲ್ಲ ನೀವು ಟೆಸ್ಟನ್ನು ಆಗ್ತಾ ಇದ್ರಪ್ಪ ಅಂತಂದ್ರೆ ನಿಮ್ಗೆ ಇನ್ನಷ್ಟು ಪ್ರಾಕ್ಟೀಸ್, ಯಾವುದೇ ಒಂದು ನೀವು ಸಾಕಷ್ಟು ಬುಕ್ಗಳನ್ನು ಓದ್ತಾ ಇದ್ರೆ ಅನಿಸುತ್ತೆ. ಸೊ ನಾರ್ಮಲಾಗಿ RPF ಕಾನ್ಸ್ಟೇಬಲ್ SIN ಅಂತ ಹೇಳಿ ಬುಕ್ಗಳನ್ನು ಬರೆದಿರ್ತಾರೆ. ಆ ಬುಕ್ಗಳಲ್ಲಿ ಏನಿರ್ತಪ್ಪ ಅಂದ್ರೆ ಸಿಲೆಬಸ್ ಇರೋದಿಲ್ಲ, ನಿಮ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ ಪೇಪರ್ಗಳನ್ನು ಹಾಕಿರ್ತಾರೆ. ಬಟ್ ಓದ್ರಿ, ತೊಗೊಳ್ರಿ ಬುಕ್ಗಳನ್ನು, ನಾಲೆಜ್ ಒಂದು ಸ್ವಲ್ಪ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ, ಬೇಡನಲ್ಲ. ಸೊ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ರೆ ಸಪ್ರೇಟಾಗಿ ಒಂದು ಸಬ್ಜೆಕ್ಟಿಗೆ ಒಂದೊಂದು ಬುಕ್ಗಳಿದಾವೆ, ಆ ಬುಕ್ಗಳನ್ನು ತೊಗೊಂಡು ಸರಿಯಾಗಿ ರೆಫರ್ ಮಾಡ್ಕೊಳ್ರಿ. ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಓದ್ತಾ ಇದ್ರಪ್ಪ ಅಂತಂದ್ರೆ ಒಂದೇ ಬುಕ್ಕನ್ನು ಓದಿದ್ರೆ ಸಾಕಾಗಲ್ಲ, ಎಲ್ಲ ಬುಕ್ಗಳನ್ನು ರೆಫರ್ ಮಾಡಬೇಕು, ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಲೇಬೇಕಾಗುತ್ತೆ. SSCಯಲ್ಲಿ CHSL CGL JEE ಇವೆಲ್ಲ ಕ್ವಶನ್ ಪೇಪರ್ಗಳ ಗೂಗಲ್ನಲ್ಲಿ ಹೊಡೆದ್ರೆ ನಿಮ್ಗೆ ಸಾಕಷ್ಟು ಕ್ವಶನ್ ಪೇಪರ್ಗಳು ಸಿಗ್ತಾವೆ. ಆ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಂಡು ಬಿಡಿಸ್ತಾ ಹೋಗ್ರಿ. ಸಿಲೆಬಸ್ಸನ್ನು ಎಲ್ಲ ನಿಮ್ಗೆ ಕ್ಲಿಯರಾಗಿ ಮಾಹಿತಿಗಳನ್ನ ತಿಳಿಸಿದ್ದೀನಿ. ಸೊ ಇದರಲ್ಲಿ ಯಾವ ಥರಪ್ಪ ಅಂತಂದರೆ ಎಕ್ಸಾಮ್ಗಳು ಯಾವಾಗ ನಡೀಬೋದು ಅದು ಕೂಡ ಇಂಪಾರ್ಟೆಂಟ್ ತಾನೆ. ಎಕ್ಸಾಮ್ ನೋಡ್ಕೊಡ್ರಿ, ALP ಮತ್ತು ಟೆಕ್ನಿಷಿಯನ್ 2 ಎಕ್ಸಾಮ್ಗಳನ್ನು ಕರೆದಿರೋ ಅಪ್ಲಿಕೇಶನ್ಗಳನ್ನ
ಅವು ಮುಗಿದ ಮೇಲೆ ನನ್ನ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಎಕ್ಸಾಮ್ ನಡೆಯಬಹುದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿಮ್ಮ ಎಕ್ಸಾಮ್ ನಡೆಯುವ ಸಾಧ್ಯತೆ ಇರ್ತದೆ. ಈ ಎಕ್ಸಾಮನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ನಡೆಯುವ ಸಾಧ್ಯತೆ ಇರ್ತದೆ. ಸೊ ಇದರಲ್ಲಿ ಮತ್ತೆ ಹೇಳ್ಬೇಕಾಗಿರೋದು ಏನಪ್ಪ ಅಂದ್ರೆ ಇಷ್ಟನ್ನು ನಾನು ನಿಮಗೆ ಕ್ಲಿಯರಿಟಿಯನ್ನು ಮಾಡಿದ್ದೀನಿ. ಎಕ್ಸಾಮ್ದಾಯ್ತು. ಮತ್ತು ಇದರದ್ದು ಕಟ್ ಆಫ್ ಯಾವ ಥರ ನಿಲ್ಲುತ್ತಾ, ಆಲ್ ಓವರ್ ಇಂಡಿಯಾ ನಿಂದಿರುತ್ತಾ ಅಥವಾ ಸ್ಟೇಟ್ ವೈಸ್ ನಿಂದಿರುತ್ತಾ, ಅದು ಕೂಡ ನಿಮಗೆ ಡೌಟ್ ಇದೆ. ಸೊ ಅದರಲ್ಲಿ ಏನು ನೋಟಿಫಿಕೇಶನಲ್ಲಿ ಯಾವುದೇ ಥರನಾಗಿ ಮೆನ್ಷನನ್ನು ಮಾಡಿಲ್ಲ. ಮೊದಲಿಗೆ ಯಾವ ಥರ ಇತ್ತಪ್ಪ ಅಂದ್ರೆ RPF ರಿಕ್ರೂಟ್ಮೆಂಟ್ಗಳು ಸ್ಟೇಟ್ ವೈಸ್ ಕಟ್ ಆಫ್ಗಳನ್ನು ಹಿಡಿತಾ ಇದ್ರು. ಸೊ ಈ ಸರಿ ಆಲ್ ಓವರ್ ಇಂಡಿಯಾ ಏನೋ ಅಂತಿದ್ದಾರೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಆಲ್ ಓವರ್ ಇಂಡಿಯಾ ಕಟ್ ಆಫ್ ಅಂತಲೇ ಪ್ರಾಕ್ಟೀಸನ್ನು ಮಾಡಿರಿ. ಈ ಸರಿ ಆಗುವಂಥ ಸಾಧ್ಯತೆ ಬಹಳ ಇರುತ್ತೆ. ಸೊ ಫಿಸಿಕಲ್ ಕೂಡ ಹಾಡಿದೆ. ಎಕ್ಸಾಮ್ನಲ್ಲಿ ಯಾರು ಕ್ವಾಲಿಫೈ ಆಗ್ತಿರಲ್ಲ, ಫಿಸಿಕಲ್ನಲ್ಲಿ ಪಕ್ಕಾ ಕ್ವಾಲಿಫೈ ಆಗಾಗ್ತಾರೆ. ಸಾಕಷ್ಟು ಎಫರ್ಟನ್ನು ಹಾಕ್ರಿ. ಅಪ್ಲಿಕೇಶನ್ ಕೂಡ ಅದ್ರ ತಕ್ಕಂಗೆ ನಾರ್ಮಲ್ ಆಗಿ ಇದಾವೆ. ಅದ್ರ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ ಯಾರು ತಲೆಯನ್ನು ಕೆಡಿಸ್ಕೋಬೇಡ್ರಿ. ಫಿಸಿಕಲ್ ಮತ್ತು ಎಕ್ಸಾಮ್ ಎರಡದ್ರ ಬಗ್ಗೆ ಜಾಸ್ತಿ ಗಮನವನ್ನು ಇಟ್ಕೊಡ್ರಿ. ಹೈಟ್ ಕೂಡ ಕಡಿಮೆ ಇಟ್ಟಿದ್ದಾರೆ. ಸೊ ಕಾಂಪಿಟೇಷನ್ ಕೂಡ ಆಗಲಿ. ಅದರಲ್ಲಿ ಕೂಡ ನಮ್ಮದು ಒಂದು ಸೀಟ್ ಅಂತ ಹೇಳಿಕೆಯಿಂದ ನಿಮ್ಮ ತಲೆಯಲ್ಲೇ ಇದ್ದರೆ ಪಕ್ಕಾ ಈ ಸಾರಿ RPF ಡ್ರೆಸ್ ಹಾಕ್ಕೊಳ್ತಾರೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿರಿ. ಏನೋ ಡೌಟ್ಸ್ಗಳಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಸೊ ಅದರದೇ ಆದಂಥ ನಾನು ವಿಡಿಯೋನ ಮಾಡ್ತೀನಿ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್, ಜಾಬ್ ಅಪ್ಡೇಟ್ಗಳನ್ನು, ಎಕ್ಸಾಮ್ ರಿಸಲ್ಟ್ ನೋಡ್ಕೊಳ್ಬೋದು. ಹಿಂದಿನ ವಿಡಿಯೋಗಳನ್ನು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಾನು ನೀಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಜನಕ್ಕೆ ಯೂಸ್ ಆಗ್ತಾಯಿದೆಯೋ ಗೊತ್ತಿಲ್ಲ, ಎಷ್ಟು ಜನ ಯೂಸನ್ನು ತೊಗೋತಾ ಇದ್ದೀರಿ. ಸೊ ನಾ ಕೊಡುವಂಥ ಮಾಹಿತಿ ನಿಮ್ಗೆ ಸರಿಯಾಗಿದ್ದರೆ, ಇಷ್ಟ ಆಗಿದ್ದರೆ ಸ್ನೇಹಿತರೆ, ಸೊ ಹೀಗಿರಲೇನ ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದು ಲೈಕನ್ನು ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆ ನೋಡಿರಿ, ಈಗಲೇ ಹೋಗ್ರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಮುಂದೆ ನೋಟಿಫಿಕೇಶನ್ ಆಗಿ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.